ವೆಲ್ಕಮ್ ಟು ಶ್ರೀನಾಥ್ ಅಭಿವೃದ್ಧಿ. ಅಗಸೆ ಮಜ್ಜಿಗೆ ಮಾಡುವುದು ಹೇಗೆ ಬನ್ನಿ ಮಾಡೋಣ. ಅಗಸೆ ಬೀಜ 3 ಚಮಚ ಬೇಕಾಗತ್ತೆ. 2 ಪೀಸ್ ಚಕ್ಕೆ, 2 ಲವಂಗ ಹಾಗೂ 1 ಏಲಕ್ಕಿ. ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕಾಗತ್ತೆ. 3 ಚಮಚ ಅಗಸೆ ಬೀಜ, 3 ಲೋಟ ಅಗಸೆ ಮಜ್ಜಿಗೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿರೋಂತಹ ಅಗಸೆ ಮಜ್ಜಿಗೆ ಪೌಡ್ರ್ ಇದು. ಸಿಂಪಲಾಗಿ ಸ್ವಲ್ಪ ಪುಡಿ ಮಾಡ್ಕೋಬೇಕಾಗುತ್ತೆ. ಇದು ಕಣ್ಣಿನ ದೃಷ್ಟಿಗೆ ಹಾಗೂ BP ಶುಗರ್ಗೆ ಎಲ್ಲ ತುಂಬ ಒಳ್ಳೆಯದು. ಮಧ್ಯಾಹ್ನ ಊಟ ಆದ ನಂತರ 1 ಲೋಟ ಅಗಸೆ ಮಜ್ಜಿಗೆ ಕುಡಿಬೋದು. ಹಾಗೂ ಬೆಳಗ್ಗೆ ತಿಂಡಿ ಆದ ನಂತರ ಸಹ 1 ಲೋಟ ಅಗಸೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ದೇಹದ ಆರೋಗ್ಯ ಸುಧಾರಣೆ ಆಗುತ್ತೆ. ಮೊಸರನ್ನು ಹಾಕ್ಕೊಂಡು 2 ಲೋಟ ನೀರು ಹಾಕ್ಕೊಂಡು ಮಜ್ಜಿಗೆಯನ್ನು ಕಡ್ಕೋಬೇಕಾಗುತ್ತೆ, ಮಜ್ಜಿಗೆ ಮಾಡ್ಕೋಬೇಕಾಗುತ್ತೆ. 2 ಗ್ಲಾಸ್ ನೀರು ಹಾಕ್ಕೋಬೇಕಾಗತ್ತೆ. ಮಜ್ಜಿಗೆ ಕಡಿಯೋದ್ರಲ್ಲಿ ಮಜ್ಜಿಗೆನ ಕಡಿಬೇಕಾಗುತ್ತೆ. ಚೆನ್ನಾಗಿ ಕಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. 3 ಲೋಟ ಅಗಸೆ ಮಜ್ಜಿಗೆ ಯಾವ ರೀತಿ ಮಾಡೋದು ಅಂತ ಬನ್ನಿ ಮಾಡೋಣ. ಅಗಸೆ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಮಜ್ಜಿಗೆಗೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಒಂದು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಅಗಸೆ ಪುಡಿಯನ್ನು ಅದಕ್ಕೆ ಹಾಕ್ಕೊಂಡು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಗಸೆ ಪುಡಿ ಹಾಕಿರುವಂಥನ್ನು ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ. ರುಚಿಗೆ ಬೇಕಾದಷ್ಟು ಸಾಲ್ಟನ್ನು ಹಾಕ್ಕೋಬೇಕಾಗುತ್ತೆ. ನಂತರ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಸಹ ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಬಿಟ್ಟ ನಂತರ ಲೋಟಕ್ಕೆ ಹಾಕ್ಕೊಂಡು ತಗೋಬೋದು. ತುಂಬ ಚೆನ್ನಾಗಿರುತ್ತೆ. ಕಣ್ಣಿನ ದೃಷ್ಟಿ ಹಾಗೂ BP ಶುಗರ್ಗೆ ಎಲ್ಲ ಒಳ್ಳೆಯದು. ಒಂದು 21 ದಿನ ಈ ರೀತಿ ಮಾಡಿ ಕಣ್ಣಿನ ದೃಷ್ಟಿನೂ ಸರಿಯಾಗುತ್ತೆ, BP ಶುಗರ್ ಎಲ್ಲ ನಾರ್ಮಲಿಗೆ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಅಗಸೆ ಮಜ್ಜಿಗೆ ಒಂದೊಂದು ಲೋಟ ಕುಡಿಬೋದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.